ಕರ್ನಾಟಕ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಬಂತು. 6,16,300 ರೂಪಾಯಿ ಪರ್ ಮಂತ್ ಮೇಂಟೆನೆನ್ಸ್ ಅಂತ. 6,16,000. ಜಡ್ಜೇ ಶಾಕ್ ಆಗ್ಬಿಟ್ರು. ಎಲ್ಲಿಂದ ಈ ಎಕ್ಸ್ಪೆನ್ಸ್ ಬರುತ್ತೆ ಈ X5ಗೆ ಅಂತ. ಅದಾದ್ಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 74 ಲಕ್ಷ ತಿಂಗಳಿಗೆ. ಮಕ್ಳಿಗೆ ನೋಡೋಕೆ ಏನ್ ಚಾರ್ಜ್ ಇಲ್ಲ. ಅವ್ರ ಬಟ್ಟೆ ಬರೀ ಊಟಕ್ಕೆ ಎಲ್ಲಾರು ಟ್ರಾವೆಲ್ ಮಾಡಕ್ಕೆ 6,16,000 ಬೇಕಂತ. ಜಡ್ಜು ರೈಟ್ ಲೆಫ್ಟ್ ಸೆಂಟರ್ ತಗೊಂಡ್ರು. ಯಾವ ತರ ಎಕ್ಸ್ಪೆನ್ಸ್ ಇದೆ ನನ್ನ ಕನ್ಫರ್ಮ್ ಮಾಡಿ ಅಂತ. ಯಾವ ಹೆಡ್ಗಳು ಇದಕ್ಕೆ ಅಂತ ಅವ್ರಿಗೆ ಡೌಟ್ ಆಗುತ್ತೆ. ರಜನೀಶ್ ವರ್ಸಸ್ ನೇಹಾ ಕೇಸನ್ನು ಬೇಸ್ ಮಾಡಿಕೊಂಡು ಈ ಎಕ್ಸ್ಪೆನ್ಸಸ್ ಹಾಕಿದಿರಲ್ಲ, ಬಟ್ ಅಲ್ಲಿ ಕೇಸಲ್ಲಿ ರೀಸನಬಲ್ ಎಕ್ಸ್ಪೆನ್ಸಸ್ ಅಂತಿದೆ. ಅದನ್ನ ಬಿಟ್ಬಿಟ್ಟು 6,16,000 ಹೇಗ್ ಕೊಡೋಣ? ಆ ಹುಡುಗಿ ಏನ್ ವರ್ಕ್ ಮಾಡಕ್ ಹೇಳಿಬೇಕಾರೆ ಹಂಗ ಅರ್ನ್ ಮಾಡಕ್ ಹೇಳಿ, ರೀಸನಬಲ್ ಆಗಿ ತಗೊಳ್ಳಿ. ಅವ್ನು 10 ಕೋಟಿ ದುಡಿತಿದ್ರು, ಇವ್ರಿಗೆ ಹೆಂಗ 5 ಕೋಟಿ ಕೊಡ್ಬೇಕು ಹೆಂಗ್ ಬರುತ್ತೆ ಅಂತ ಲ್ಯಾಂಡ್